ಇನ್ನು ಕೇರಳ ಚುನಾವಣೆ ಗೆಲ್ಲೋದ್ಯಾರು ಸೋಲೋದ್ಯಾರು ಅನ್ನುವಂತಹ ಮಹಾನ್ ಪ್ರಶ್ನೆಯಲ್ಲಿ ಎದ್ದಿರುವಂಥದ್ದು ಮುಖ್ಯವಾಗಿ ಲೋಕಪೌಲ್ ಸಮೀಕ್ಷೆಯಲ್ಲಿ ಸ್ಫೋಟಕವಾದಂತಹ ಸತ್ಯ ಹೊರಬಂದಿದೆ. ಆಡಳಿತಾರೂಢ LDF ಹ್ಯಾಟ್ರಿಕ್ ಬಾರಿಸುತ್ತಾ ಅಥವಾ ವಿಪಕ್ಷ ಕೂಟ UDFಗೆ ಬಂಪರ್ ಚಾನ್ಸ್ ಇದೆಯಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಅಧಿಕಾರಕ್ಕೆ ಬರಲಿದೆಯಾ ಭಾರತೀಯ ಜನತಾ ಪಾರ್ಟಿ? ಇನ್ನು ಕೇರಳದ ಚುನಾವಣೆ ಸಾಕಷ್ಟು ರಂಗೇರ್ತಾ ಇದೆ, ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಲೋಕಪೌಲ್ ಸಮೀಕ್ಷೆಯಲ್ಲಿ ಸ್ಫೋಟಕವಾದಂತಹ ಒಂದು ಸತ್ಯ ಹೊರ ಬಂದಿದೆ. ಆಡಳಿತಾರೂಢ LDF ಹ್ಯಾಟ್ರಿಕ್ ಏನಾದರೂ ಬಾರಿಸುತ್ತಾ ಅಥವಾ ವಿಪಕ್ಷ ಕೂಟ UDFಗೆ ಬಂಪರ್ ಚಾನ್ಸ್ ಇದೆಯಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಅಧಿಕಾರಕ್ಕೆ ಬರಲಿದೆಯಾ ಭಾರತೀಯ ಜನತಾ ಪಾರ್ಟಿ? ಲೋಕಪೌಲ್ ಸ್ಫೋಟಕವಾದಂತಹ ಸಮೀಕ್ಷೆ. ಈಗಾಗಲೇ ಲೋಕಪೌಲ್ ಸ್ಫೋಟಕವಾದಂತಹ ಒಂದು ಸಮೀಕ್ಷೆಯನ್ನು ನಡೆಸಿದೆ. ಈ ಒಂದು ಸಮೀಕ್ಷೆಯಲ್ಲಿ ಆಡಳಿತಾರೂಢ LDF ಹ್ಯಾಟ್ರಿಕ್ ಏನಾದರೂ ಬಾರಿಸುವಂತಹ ಚಾನ್ಸಸ್ ಇದೆಯಾ ಅಥವಾ ವಿಪಕ್ಷ ಕೂಟ UDFಗೆ ಬಂಪರ್ ಚಾನ್ಸ್ ಇದೆಯಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಕೇರಳ ಚುನಾವಣೆ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಈಗಾಗಲೇ ಆಡಳಿತಾರೂಢ ಆಗಿರುವಂತಹ LDF ಅವರು 2 ಬಾರಿ ಸತತವಾಗಿ ಅಧಿಕಾರವನ್ನು ನಡೆಸಿದ್ದಾರೆ. ಒಂದು ಇತಿಹಾಸವನ್ನು ಸಹಿತ LDF ಬರೆದಿದೆ. ಸೊ ಈಗಿರಬೇಕಾದ್ರೆ ಹ್ಯಾಟ್ರಿಕ್ ಏನಾದರೂ ಬಾರಿಸುತ್ತಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಇನ್ನೊಂದು ಕಡೆ ವಿಪಕ್ಷ ಕೂಟ UDFಗೆ ಕೂಡ ಬಂಪರ್ ಆಫರ್ ಸಿಗಬಹುದು ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇರುವಂಥದ್ದು. ಎಲ್ಲವೂ ಕೂಡ ಒಂದು ಪ್ರಚಾರವನ್ನು ಸಹಿತ ಮಾಡಿದ್ದಾರೆ. ಅವರವರ ಯೋಜನೆಗಳ ಬಗ್ಗೆ, ಒಂದಿಷ್ಟು ಸ್ಕೀಮ್ಗಳ ಬಗ್ಗೆ ಎಲ್ಲವೂ ಕೂಡ ಪ್ರಚಾರವನ್ನು ನಡೆಸಿದ್ದಾರೆ. ಸೊ ಈಗಿರಬೇಕಾದ್ರೆ ಈಗಾಗಲೇ ಆಡಳಿತಾರೂಢ ಆಗಿರುವಂತಹ LDF ಅವರು 2 ಬಾರಿ ಗೆದ್ದಿದ್ದಾರೆ. ಒಂದು ಇತಿಹಾಸವನ್ನು ಸಹಿತ ಈ ಹಿಂದೆ ನಿರ್ಮಿಸಿದ್ದಾರೆ. ಸೊ ಈಗಿರಬೇಕಾದ್ರೆ ಈ ಬಾರಿಯೂ ಸಹಿತ LDF ಗೆದ್ದು ಹ್ಯಾಟ್ರಿಕ್ಕನ್ನು ಬಾರಿಸುತ್ತಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ವಿಪಕ್ಷ ಕೂಟ UDFಗೆ ಬಂಪರ್ ಚಾನ್ಸ್ ಏನಾದರೂ ಇದೆಯಾ? ಲೋಕಪೌಲ್ ಸಮೀಕ್ಷೆಯ ಒಂದು ಸ್ಫೋಟಕವಾದಂತಹ ಸತ್ಯ ಈಗ ಹೊರ ಬಂದಿದೆ. ಇನ್ನು ಕೇರಳ ಚುನಾವಣೆ ಗೆಲ್ಲೋದ್ಯಾರು ಸೋಲೋದ್ಯಾರು ಅನ್ನುವಂಥದ್ದು ಒಂದು ಪ್ರಶ್ನೆ ಆಗ್ತಾ ಇದೆ. ಕೇರಳ ಚುನಾವಣೆಯ ಮತ್ತೊಂದು ಸಮೀಕ್ಷೆ ಬಹಿರಂಗವಾಗಿದೆ. ಲೋಕಪೌಲ್ ಸಮೀಕ್ಷೆ LDFಗೆ ಶಾಕ್, UDFಗೆ ಕಿಕ್ ಸಿಗ್ತಾ ಇದೆ. ಆಡಳಿತಾರೂಢ LDF ಈ ಬಾರಿ ಮುಖಭಂಗ ಆಗೋದು ಫಿಕ್ಸು. ದಶಕದ ಬಳಿಕ ಕಾಂಗ್ರೆಸ್ ನೇತೃತ್ವದ UDF ಅಧಿಕಾರಕ್ಕೆ. ದೇವರನಾಡಲ್ಲಿ ಈ ಬಾರಿ ಖಾತೆ ತೆರೆಯಲಿದೆ BJP. ಲೋಕಪೌಲ್ ಲೇಟೆಸ್ಟ್ ಸ್ಫೋಟಕವಾದಂತಹ ಸಮೀಕ್ಷೆ. ಕೇರಳ ಚುನಾವಣೆಯ ಮತ್ತೊಂದು ಸಮೀಕ್ಷೆ ಈಗ ಬಹಿರಂಗವಾಗಿದೆ. ಲೋಕಪೌಲ್ ಸಮೀಕ್ಷೆ LDFಗೆ ಶಾಕ್ ನೀಡ್ತಾ ಇದೆ. ಆಡಳಿತಾರೂಢ LDF ಈ ಬಾರಿ ಮುಖಭಂಗ ಆಗೋದು ಖಂಡಿತ. ದಶಕದ ಬಳಿಕ ಕಾಂಗ್ರೆಸ್ ನೇತೃತ್ವದ UDF ಅಧಿಕಾರಕ್ಕೆ ಬರಬಹುದು. ದೇವರನಾಡಲ್ಲಿ ಈ ಬಾರಿ ಖಾತೆ ತೆರೆಯಲಿದೆ BJP. ಲೋಕಪೌಲ್ ಲೇಟೆಸ್ಟ್ ಸ್ಫೋಟಕವಾದಂತಹ ಸಮೀಕ್ಷೆಯೊಂದನ್ನು ನಡೆಸಿದೆ. ಏನೋ ಕೇರಳ ಚುನಾವಣೆ ಸಾಕಷ್ಟು ರಂಗೇರಿದೆ, ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಈಗಾಗಲೇ 2 ಬಾರಿ ಗೆದ್ದಿರುವಂತಹ LDF ಏನಾದರೂ ಹ್ಯಾಟ್ರಿಕ್ ಬಾರಿಸುತ್ತಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಆದರೆ ಲೋಕಪೌಲ್ ಸಮೀಕ್ಷೆ LDFಗೆ ಶಾಕ್ ಒಂದನ್ನು ನೀಡ್ತಾ ಇದೆ. ಲೋಕಪೌಲ್ ಲೇಟೆಸ್ಟ್ ಸಮೀಕ್ಷೆ ಸಮೀಕ್ಷೆಯ ಕೇರಳದ ವಿಧಾನಸಭೆ 140 ಸ್ಥಾನಗಳಿದೆ. ಇದರಲ್ಲಿ ಈಗಾಗಲೇ ಮುಖ್ಯವಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಥಾನಗಳು ಲಭಿಸಬಹುದು ಮತ್ತು UDFನಲ್ಲಿ 77ರಿಂದ 81 ಸ್ಥಾನ, LDFನಲ್ಲಿ 58ರಿಂದ 62, NDAನಲ್ಲಿ 1ರಿಂದ 2 ಅನ್ನುವಂಥದ್ದು ಈಗ ಕೇಳ್ಪಡ್ತಾ ಇದ್ದೀವಿ. ಮುಖ್ಯವಾಗಿ UDFನಲ್ಲಿ ಗೆಲ್ಲುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಮುಖ್ಯವಾಗಿ ಈ ಒಂದು ಲೋಕಪೌಲ್ ಲೇಟೆಸ್ಟ್ ಸಮೀಕ್ಷೆಯ ಪ್ರಕಾರ ನಾವು ಹೇಳ್ತಾ ಇದ್ದೇವೆ. ಕೇರಳದ ವಿಧಾನಸಭೆಯಲ್ಲಿ ಇನ್ನು UDFನ ವಿಚಾರಕ್ಕೆ ಬರೋದಾದರೆ 44ರಿಂದ 47% ಮತ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಇದರ ಜೊತೆಗೆ LDFನ ನಾವು ನೋಡೋದಾದರೆ 39ರಿಂದ 41% ಮತ ಸಿಗುವಂತಹ ಎಲ್ಲ ಸಾಧ್ಯತೆ ಇದೆ. NDAನಲ್ಲೂ ಸಹಿತ 13ರಿಂದ 16% ಮತ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಒಂದು ತಕ್ಕ ಮಟ್ಟಿಗೆ ಈ ಒಂದು ಲೋಕಪೌಲ್ ಸಮೀಕ್ಷೆಯಲ್ಲಿ, ಲೇಟೆಸ್ಟ್ ಸಮೀಕ್ಷೆಯಲ್ಲಿ ಖಂಡಿತವಾಗಲೂ ಕೂಡ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಈ ಒಂದು ಸಮೀಕ್ಷೆ ಕೇರಳದಲ್ಲಿ ಯಾರು ಗೆಲ್ಲಬಹುದು ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ.